ಮೂಡ 50-50 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. 14 ಸೈಟ್ ವಾಪಸ್ ಕೊಟ್ಟರು ಸಿಎಂ ಕುಟುಂಬಕ್ಕೆ ತಪ್ಪದ ತೊಂದರೆ. ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದ ಭೂಮಿ ಸಂಬಂಧವಾಗಿ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರಿಂದ ದಾವೆ ಹೂಡಲಾಗಿದೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸು ದಾಖಲಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ 12 ಜನರ ವಿರುದ್ಧ ಮೈಲಾರಯ್ಯನ ಮಗಳು ಜಮುನಾ ಅವರು ಕೇಸ್ ದಾಖಲಿಸಿದ್ದಾರೆ. ಕೆಸರೆ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧವಾಗಿ ಕೇಸ್ ಹಾಕಲಾಗಿದೆ. ತಮ್ಮ ಗಮನಕ್ಕೆ ತರದೆ ಭೂಮಿ ಮಾರಾಟ ಆಗಿದೆ ಅಂತೇಳಿ ಜಮುನಾ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. 14 ಸೈಟ್ ವಾಪಸ್ ಕೊಟ್ಟರೂ ಕೂಡ ಸಿಎಂ ಕುಟುಂಬಕ್ಕೆ ತೊಂದರೆ ತಪ್ತಾ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ದಾನ ಪಡೆದ ಭೂಮಿ ಸಂಬಂಧವಾಗಿ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರಿಂದ ದಾವೆ ಹೂಡಲಾಗಿದೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೇಸು ದಾಖಲಾಗಿರುವಂಥದ್ದು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ 12 ಜನರ ವಿರುದ್ಧ ಮೈಲಾರಯ್ಯನ ಮಗಳು ಜಮುನಾ ಅವರು ಕೇಸನ್ನು ದಾಖಲಿಸಿದ್ದಾರೆ. ಕೆಸರೆ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧವಾಗಿ ಕೇಸ್ ಹಾಕಲಾಗಿದೆ. ತಮ್ಮ ಗಮನಕ್ಕೆ ತರದೆ ಭೂಮಿ ಮಾರಾಟ ಆಗಿದೆ ಅಂತೇಳಿ ಜಮುನಾ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ.